ಮೈಸೂರು ಮಂಡ್ಯ ಮಂಗಳಮುಖಿಯರ ಗಲಾಟೆ, ದೇವಸ್ಥಾನದಲ್ಲಿ ಹೊಡೆದಾಟ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ. ಇದನ್ನೊಮ್ಮೆ ಸರಿಯಾಗಿ ನೋಡ್ಬಿಡಿ. ಮಂಗಳಮುಖಿಯರ ಗುಂಪೊಂದು ಅದೇಗೆ ಬಡದಾಡ್ಕೊಂಡಿದೆ ಅಂತ ನೋಡಿ. ಜುಟ್ಟು ಹಿಡಿದು ಕಾಲಿನಿಂದ ಒದ್ದು ಕೆಳಗೆ ಬೀಳಿಸಿ ಹೊಡೆದಾಡಿಕೊಳ್ಳುತ್ತಿದ್ದಾರೆ. ಆದರೆ ಸಾರ್ವಜನಿಕರು ಮಾತ್ರ ಏನು ಮಾಡೋಕ್ಕೆ ಆಗದೆ ಗಲಾಟೆಯ ಕಾರಣವನ್ನ ತಿಳಿಯದೆ ಕನ್ಫ್ಯೂಸ್ ಆಗಿದ್ರು. ಈ ಗಲಾಟೆ ಎಲ್ಲಿವರೆಗೂ ಆಯ್ತು ಅಂದ್ರೆ ದೇವಸ್ಥಾನದ ಎದುರಿನಲ್ಲಿರುವ ಅಂಗಡಿಯಲ್ಲಿರುವ ವಸ್ತುಗಳು ನಾಶವಾದವು. ಕಬ್ಬಿನ ಜಲ್ಲೆ, ರಾಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಕೂಡ ನಡೆದಿದೆ. ಅಂದಹಾಗೆ ಇದು ನಡೆದಿರೋದು ಮಂಡ್ಯದ ಶ್ರೀರಂಗಪಟ್ಟಣದ ಆರ್ತಿ ಉಕ್ಕಡ ಗ್ರಾಮದಲ್ಲಿ ಕಣ್ರಿ. ಇಲ್ಲಿ ಹಣ ಹಂಚಿಕೆ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ದೊಡ್ಡ ಗಲಾಟೆ ಆಗಿದೆ. ಮಂಡ್ಯ ಮತ್ತು ಮೈಸೂರಿನ ಮಂಗಳಮುಖಿಯರು ತಮ್ಮ ಕ್ಷೇತ್ರದಲ್ಲಿ ಮಂಗಳಮುಖಿ ಆಗಮಿಸಿದ್ದಕ್ಕೆ ಈ ಗಲಾಟೆ ಮಾಡಿಕೊಂಡಿದ್ದಾರೆ. ಮೌನ ಮತ್ತು ಮಂಗಳಮುಖಿಯರ ಟೀಮ್ ಸೇರಿಕೊಂಡು ರಾಧಾ ಟೀಮ್ಗೆ ಮನಸೋ ಇಚ್ಛೆ ಥಳಿಸಿದೆ. ಮೌನ ಟೀಮ್ನಲ್ಲಿ ರಾಧಾ ಈ ಹಿಂದೆ ಕೆಲಸ ಮಾಡುತ್ತಿದ್ರಂತೆ. ಯಾವುದೋ ವಿಚಾರಕ್ಕೆ ಗಲಾಟೆಯಾಗಿ ರಾಧಾ ಬೇರೆ ಟೀಮ್ ಸೇರಿಕೊಂಡಿದ್ರು. ಅದೇ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಗಲಾಟೆಯಾಗಿದೆ ಅಂತಾರೆ ಮಂಗಳಮುಖಿ ರಾಜ್ಯಾಧ್ಯಕ್ಷೆ. ಮೌನ ಅಂಡ್ ಟೀಮು ಪೂರ್ವಿಕಾ ಮತ್ತು ಶ್ರೇಯಾ ಮದ್ದೂರು ಮತ್ತು ಅವ್ರ ಪಾರ್ಟ್ನರ್ ಶರತ್ತು ಮತ್ತು ನಿಹಾರಿಕಾ, ಮಹಾಲಕ್ಷ್ಮಿ ಮುಂತಾದ್ರವರು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋವಂಥವ್ರನ್ನ ಮುಂಚೆನೇ ಅವರಿಗೆ ವೈಷಮ್ಯ ಇತ್ತು ಮತ್ತು ಇಡೀ ಕರ್ನಾಟಕನ ನನ್ನ ಹತೋಟಿಗೆ ತಗೊಳ್ಬೇಕು ಮತ್ತು ಹಫ್ತಾ ವಸೂಲಿ ಮಾಡಬೇಕು, ಕರ್ನಾಟಕವನ್ನು ಕಬ್ಜಾ ಮಾಡಬೇಕು, ಯಾರನ್ನಾದರೂ ಒಂದಿಬ್ಬರನ್ನ ಮರ್ಡ್ರ್ ಮಾಡಿದ್ರೆ ಎಲ್ಲರೂ ಹೆದರಿ ನನ್ನ ಹತ್ರ ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿರತಕ್ಕ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರೋ ಮಂಗಳಮುಖಿಯನ್ನ ಹಿಡಿದು ಹೊಡೆದು ಕಬ್ಬಿನ ಜಲ್ಲೆಯಿಂದ ರಾಡಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಮತ್ತು ಹುಡುಗರನ್ನ ಕರ್ಕೊಂಡೋಗಿ ರೌಡಿಗಳನ್ನ ಕರ್ಕೊಂಡೋಗಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಅವ್ರನ್ನ ಅಲ್ಲಿಂದ ಕುಂತಿ ಬೆಟ್ಟಕ್ಕೆ ಎತ್ತಾಕೊಂಡೋಗಿ ಪೆಟ್ರೋಲ್ ಸುರಿದು ಅವ್ರನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾಗ ಆ ವಿಚಾರವನ್ನು ಅಲ್ಲಿಂದ ಬಚಾವಾಗಿ ಬಂದಂಥವರು ಪೊಲೀಸ್ ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಎತ್ತಾಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ದೊಡ್ಡವ್ರಿಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿದ್ಮೇಲೆ ಅವ್ರಿಗೆ ಲಿಂಕ್ ಮಾಡಿ ಮತ್ತೆ ಸ್ಟೇಷನಿಗೆ ತಗೊಂಡು ಬಂದು ಬಿಟ್ಟಿರ್ತಾರೆ. ಅದಾದಮೇಲೆ ರಾಧಾ ಅನ್ನೋರಿಗೆ ಕೈ ಮುರಿದೋಗಿರತ್ತೆ, ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ MLC ಮಾಡಿದ್ರೆ ನಾವು ನಿಮ್ಮನ್ನು ಹಾಸ್ಪಿಟ್ಲಿಗೆ ಬಂದು ಕೊಲೆ ಮಾಡ್ತೀವಿ. ಆ ಥರ ಉದಾಹರಣೆ ದಾವಣಗೆರೆ ಚಿಟ್ಟೇರಿ ಹಾಸ್ಪಿಟ್ಲಲ್ಲಿ ಇವರಿಂದ ಹೊಡೆತ ತಿಂದವ್ರಿಗೆ ಡೈರೆಕ್ಟಾಗಿ ಹೋಗಿ ಆಲ್ರೆಡಿ ಆ ಥರದೊಂದು ಹಿನ್ನೆಲೆ ಮೌನ ಅವರಿಗೆ ಇದೆ. ಮಂಗಳಮುಖಿಯರ ಎರಡು ಗ್ಯಾಂಗ್ನೊಂದಿಗೆ ನಡೆದ ಗಲಾಟೆಯಲ್ಲಿ ಸಾರ್ವಜನಿಕರ ಸ್ಥಳದಲ್ಲಿ ಸಿಕ್ಕ ವಸ್ತುಗಳಿಂದ ಮನ ಬಂದಂತೆ ಬಡದಾಡಿಕೊಂಡಿದ್ರು. ಇವರ ಈ ಗಲಾಟೆಯಿಂದ ಸಾರ್ವಜನಿಕ ವಸ್ತುಗಳಿಗೆ ಹಾನಿಯಾಗಿದೆ. ಜತೆಗೆ ಅಲ್ಲಿನ ಜನರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ ಕಣ್ರಿ. ಇನ್ನು ಮೌನ ಟೀಮ್ ಕೇವಲ ಹೊಡೆದಾಡಿಕೊಂಡಿದ್ದು ಅಷ್ಟೇ ಅಲ್ಲ, ರಾಧಾ ಅವರ ಗ್ಯಾಂಗ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದೆ. ಇನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಕೂಡ ಎಸೆಲಾಗಿದೆ ಅಂತ ಮಂಗಳಮುಖಿಯರು ಆರೋಪಿಸಿದ್ದಾರೆ. ಅಲ್ಲೇ ಮಾಡಿ ನಮ್ಮ ಏನು ಮಾಡಿದ್ರು TT ಗಾಡಿ ಒಳಗೆ ಹಾಕೊಂಡ್ರು. ಅವರೆಲ್ಲ ಸೇರಿ TT ಗಾಡಿ ಒಳಗೆ ಹಾಕೊಂಡು ನಮ್ಮ ಹೊಡೆದು ಕುಂತಿ ಬೆಟ್ಟ ಅಂತ ಐತೆ ಅಲ್ಲಿಗೆ ಕರ್ಕೋಗ ಅಲ್ಲೂ ಹೊಡೆದು ಬಿಟ್ಟು ಎಲ್ಲ ಒಂದು 5-6 TT ಗಾಡಿ ಜನ ನಮಗೆ ಹೊಡೆದದ್ದು ಮಾನಸಿಕವಾಗಿ ಅಲ್ಲೇ ಮಾಡಿದ್ದಾರೆ ನಮಗೆ. ಅವರು ನಾವು 3 ಜನ ಇದ್ದೋ, 3 ಜನನೂ TT ಗಾಡಿ ಒಳಗೆ ಕರ್ಕೋದ್ರು. ಕರ್ಕೋಗಿ ಹಾಂ ಸರ್, ಆಗಿದೆ ಕಂಪ್ಲೇಂಟು. ಶ್ರೀರಂಗಪಟ್ಟಣ ಕಂಪ್ಲೇಂಟ್ ಆಗಿದೆ, ಅಲ್ಲಿ ರೂರಲ್ ಸ್ಟೇಷನಲ್ಲಿ ಆಗಿದೆ. ಈ ಘಟನೆಯ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಪ್ರತಿದಿನ ಈ ಮಂಗಳಮುಖಿಯರ ಜಗಳ ನಡೆದೇ ಇರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ. ಇದೀಗ ಈ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕಾಗಿದೆ. ಈಗಂತೂ ಸಾರ್ವಜನಿಕ ಸ್ಥಳದಲ್ಲಿ ಮಂಗಳಮುಖಿಯರ ಕಾಂಪಿಟೇಷನ್ಗೆ ಬಿದ್ದವರಂತೆ ನಡೆದುಕೊಳ್ಳುತ್ತಿದ್ದಾರೆ. ಜನರ ಮೇಲೆ ಒತ್ತಾಯ ಪೂರ್ವ ಹಣ ವಸೂಲಿ ಮಾಡುತ್ತಾರೆ. ಈ ಬಗ್ಗೆ ಕಡಿವಾಣ ಹಾಕದಿದ್ರೆ ಇವರ ಹಾವಳಿ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್, ಮಂಡ್ಯ.